ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮುಕ್ಕೋಟಿ ಏಕಾದಶಿಗೆ ಒಂದು ನಿಯಮ ಇದೆ, ಯಾರು ಉಪವಾಸ ಮಾಡಬಾರದು ಅಂತನೂ ಹೇಳಿದೆ. ಇದು ನಿಮಗೆ ಗೊತ್ತಿದೆಯಾ? ಯಾರು ಉಪವಾಸ ಮಾಡಬಾರದು ಅದು ತಿಳ್ಕೊಳ್ಳಿ. ಎಲ್ಲರೂ ಮಾಡಿಬಿಡ್ತೇವೆ. ಶುಗರ್ ಇರೋರು ಮಾಡಕ್ ಹೋದ್ರೆ ಸೀದಾ ಹೋಗ್ತೀರಿ. ಅದು ನಮ್ಮ ವೈದಿಕ ಮೊದಲೇ ಹೇಳಿಟ್ಟಿದೆ. ಯಾರಿಗೆ ಆಹಾರ ಹಾಕದೇ ಇದ್ದರೆ ಅವನ ಪ್ರಾಣಕ್ಕೆ ಕುತ್ತು ಅಂದ್ರೆ ಅಂಥವರು ವ್ರತವನ್ನ ಏಕಾದಶಿ ಉಪವಾಸ ಮಾಡಬಾರ್ದು. ದೇವ್ರನ್ನ ನೋಡ್ಬೋದು, ಒಂದು ಸಣ್ಣ ಫಲಹಾರ ತಗೋಬಹುದು, ಅವ್ರು ತೊಂದರೆ ಇಲ್ಲ. ಯಾರಿಗೆ ವೈದ್ಯಕೀಯವಾಗಿ ಅತಿ ಮುಖ್ಯವಾಗಿ ದೇಹಕ್ಕೆ ಊಟ ಹಾಕ್ತಿದ್ರೆ ಅವನೇ ಇಲ್ಲ, ಇನ್ಯಾವ ವ್ರತ ಯಾವ ದೇವರು ಅಷ್ಟೇ ಮುಗೀತು. ಎಲ್ಲ ದೇವಸ್ಥಾನಗಳು ಬಂದಾಗ್ಬಿಡುತ್ತೆ. ದೇವಸ್ಥಾನದ ಪ್ರಧಾನ ಅರ್ಚಕರಿಗೆ ಶುಗರ್ ಇದೆ, ಅಲ್ಲಿ ಮುಗೀತು. ನಾನು ಇರ್ತೇನೆ ಅಂದ್ರೆ ಇದು 400 ಎಗಿರಿ, ಇಲ್ಲ ಅಂದ್ರೆ 20 ಡೌನ್ ಆಗ್ಬಿಟ್ಟು ಡಮಲ್ ಆಗ್ಬಿಡ್ತಾರೆ. ನಾನು ಅಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬಿಡಿ, ಹುಚ್ಚುತನ ಆಯ್ತಾ. ಇದೊಂದು. ಎರಡನೇದು ಹೇಳ್ತಾರೆ, ತುಂಬಾ ಪರಿಶ್ರಮ ಪಟ್ಟು ಕೆಲಸ ಮಾಡುವವರು ಕೂಡ ಏಕಾದಶಿ ವ್ರತ ಮಾಡುವ ಅವಶ್ಯಕತೆ ಇಲ್ಲ. ಭಗವಂತ ನಿಮ್ ಕೆಲಸದಲ್ಲೇ ಇದೆ. ಪರಿಶ್ರಮ ಬಂಡೆ ಹೊಡೆಯೋರು, ಕಲ್ಲು ಹೊಡೆಯೋರು, ಸೆಕ್ಯೂರಿಟಿ ಗಾರ್ಡ್ಗಳು, ಪೊಲೀಸ್ ಅವರು, ರೋಡ್ ಕಂಟ್ರೋಲ್ ಮಾಡುವಂಥವ್ರು, ಟ್ರಾಫಿಕ್ ಕಂಟ್ರೋಲ್ ಮಾಡುವಂಥವ್ರು, ಡ್ರೈವರ್ಗಳು, ನೀವು ಉಪವಾಸ ಮಾಡಿಬಿಟ್ಟಿರಿ ಸ್ವಾಮಿ. ಆಕ್ಸಿಡೆಂಟ್ಗಳೇ, ಯಾಕಂದ್ರೆ ನಿಮ್ಮ ಕೆಲಸನೇ ಹಾಗೆ, ನಿಮ್ಮ ಕೆಲಸವೇ ಅಂಥವ್ರು ಉಪವಾಸ ಮಾಡಿದ್ರೆ ನೀವು ಬಿದ್ದೋಗ್ಬಿಡ್ತೀರಿ ಸ್ವಾಮಿ. ಕೂಲಿ ಕಾರ್ಮಿಕರು, ಮನೆ ಕಟ್ಟುವಂಥವ್ರು, ಸೆಕ್ಯೂರಿಟಿ ಗಾರ್ಡ್ಗಳು, ಬಿಲ್ಡಿಂಗ್ ಮೆಟೀರಿಯಲ್ ಕೆಲಸ ಮಾಡೋರು, ಬಂಡೆ ಹೊಡೆಯೋರು, ರೈತರು, ಗದ್ದೆಗಳಲ್ಲಿ ಕೆಲಸ ಮಾಡೋರು, ಹೊಲಗಳಲ್ಲಿ ಕೆಲಸ ಮಾಡೋರು, ಅಷ್ಟೇ ಹೊಲದಲ್ಲಿ ಹಂಗೆ ಹೊರ್ಕೊಬಿಡ್ತೀರಿ ನೀವು. ಆಮೇಲೆ ಹೊಲದಲ್ಲಿ ಏನು 24 ಗಂಟೆ, ಇವತ್ತು ಸೂರ್ಯೋದಯದಿಂದ ನಾಳಿನ ಸೂರ್ಯೋದಯದವರೆಗೂ ದ್ವಾದಶಿ ಹುಟ್ಟೋವರೆಗೂ ತೊಟ್ಟು ನೀರು ಕುಡಿಯೋವಾಗಿಲ್ಲ. ಹಂಗಾಗ್ಬಿಟ್ರೆ ಕೆಲ್ಸಗಳೇ ಹರ್ಕತ್ತೆ. ಅದನ್ನು ಕೂಡ ವೈದಿಕವಾಗಿ ಹೇಳಿದ್ದಾರೆ. ಯಾರು ಪಾರಿಶ್ರಾಮಿಕ ತಿಂದ್ರೇನೆ ಅವ್ರು ಕೆಲಸ ಮಾಡಕ್ಕಾಗೋದು, ಇಲ್ಲ ಅಂದ್ರೆ ಇಲ್ಲ ಅನ್ನೋವ್ರಿಗೆ ನೀವು ಬಂದು ಉಪವಾಸ ಇದ್ಬಿಟ್ಟು ಕೆಲಸ ಮಾಡಿ ಅಂದ್ರೆ ಮುಗಿದೋಯ್ತು. ಯಾರಾದ್ರೂ ಅಂತ ಕೆಲಸ ಮಾಡಿಬಿಟ್ಟಿರ ಆಮೇಲೆ ನೇರವಾಗಿ ಹೇಳ್ತಿದ್ದೇನೆ, ತಪ್ಪು ತಿಳ್ಕೊಬೇಡಿ. ಇದು ನನ್ನ ಗುರುಗಳಿಂದ ತಿಳ್ಕೊಂಡು ಬಂದು ನಿಮ್ಗೆ ಹೇಳ್ತಿರ್ತಕ್ಕಂಥ ಏಕಾದಶಿ ವ್ರತದ ಸಂಕಲ್ಪಗಳು. ಸಾರ್ ಮಾಡಿಲ್ಲ, ನಮ್ಗೆ ಕೆಲಸ ಮಾಡದೆ ಬದುಕಿಲ್ಲ ಸಾರ್, ಯಾರ್ದೋ ಮನೆ ಕೆಲ್ಸಕ್ಕೆ ಹೋಗ್ತೀವಿ, ಯಾರೋ ಬಟ್ಟೆ ಒಗೆಯೋ ಕೆಲ್ಸಕ್ಕೆ ಹೋಗ್ತೀವಿ, ಯಾವ್ದೋ ಐರನ್ ಕೆಲಸ ಸಾರ್, ಕಬ್ಣ ಹೊಡೆಯೋ ಕೆಲಸ ಸಾರ್, ಸೆಕ್ಯೂರಿಟಿ ಕೆಲಸ ಸಾರ್, ಪೊಲೀಸ್ ಕೆಲಸ ಸಾರ್, ಡ್ರೈವರ್ ಕೆಲಸ ಸಾರ್. ಮಕ್ಕಳೇ, ನಿಮ್ ಪಾದಕ್ಕೆ ನಮಸ್ತೆ. ನೀವೇ ನನ್ನ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು ಮಹೇಶ್ವರ. ಇದು ಹೇಳ್ಬಿಟ್ಟಿದ್ದಾನೆ. ಏಕಾದಶಿ ವ್ರತ ಮಾಡಿಬಿಡ್ತಾರೆ, ಪರವಾಗಿಲ್ಲ, ಒಂದು ಸಣ್ಣ ಫಲಹಾರ ತಗೊಳ್ಳಿ. ಸಣ್ಣದಾಗ ತುಂಬಾ ತುಪ್ಪ, ತುಂಬಾ ಕರೆದಿದ್ದು ಏನು ಬೇಡ, ಒಂದು ಹಣ್ಣು ಹಂಪಲು ಈ ತರ ಲೈಟ್ ಫುಡ್ ತಗೊಳ್ತಕ್ಕಂಥದ್ದು ಮಾಡಿ. ಅಟ್ಲೀಸ್ಟ್ ಅದಾದ್ರೂ ಮಾಡ್ಕೊಳ್ಳಿ, ಊಟ ನಿಲ್ಲಿಸ್ಬೇಡಿ, ತಿನ್ನಿ. ಒಂದು ವೈದ್ಯಕೀಯವಾಗಿ. ಎರಡನೇದು ಪಾರಿಶ್ರಾಮಿಕ ವ್ಯಕ್ತಿಗಳು, ಪರಿಶ್ರಮ ಪಟ್ಟು ಕೆಲಸ ಮಾಡತಕ್ಕಂಥವರು. ಇನ್ನು ಮೂರನೇದು ಅತಿ ಮುಖ್ಯವಾಗಿ 8 ವರ್ಷದ ಒಳಗಿನ ಮಕ್ಕಳು, 80 ವರ್ಷ ದಾಟಿದ ವಯಸ್ಕರು. ಹಾಗಲ್ಲ, ಅಲ್ಲಿ 80 ದಾಟಿರೋರ್ಗೆ ತಿನ್ನೋದೇ ಒಂದಿಷ್ಟು, ಒಂದು ತುತ್ತು. ಅದನ್ನು ನಿಲ್ಲಿಸ್ಬಿಟ್ಟು ಕಳಿಸ್ಬಿಡಿ. ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಒಂದು ನಿಯಮ ಇದೆ ಮಕ್ಕಳೇ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಊಟ ಬಿಟ್ಟು ಸಾಯಬಾರದು. ಗೊತ್ತಿದ್ಯಾ? ಕೆಲವರು ಊಟ ಬಿಟ್ಬಿಡ್ತೀವಿ, ನೀರು ಬಿಟ್ಬಿಡ್ತೀವಿ, ಉಪವಾಸವಿದ್ದು ದೇಹ ದಂಡನೆ ಮಾಡಿ ಪ್ರಾಣ ಬಿಡುತ್ತೇವೆ ಅಂದ್ರೆ ಘೋರಾತಿ ಘೋರ ಪಾಪ. ಗೊತ್ತಿದೆಯಾ? ತುಂಬಾ ತಿಳಿದಂತ ಯಾರಾದ್ರೂ ಆಚಾರ್ಯ ಪರಂಪರೆಯನ್ನ ಕೇಳಿ ನೋಡಿ. ಇಲ್ಲೊಬ್ಬ ವೈಷ್ಣವನಿದ್ದಾನೆ, ಮಹಾಗ್ನಿ ಇದ್ದಾನೆ. ಅವನಾಗಿ ಭಗವಂತ ಕರೆಯೋವರೆಗೂ ಈ ಉರಿತಿರೋ ಬೆಂಕಿಗೆ ಒಂದು ತುಪ್ಪ ಹಾಕ್ತಾನೆ ಇರ್ಬೇಕು. ನಾವು ಸ್ವಲ್ಪ ಸೇವಿಸ್ಬೇಕು. ನಾವು ಉಪವಾಸ ದಂಡನೆ ಪೂರ್ತಿಯಾಗಿ ಹಾಕಿ ನಾನು ನೀರು ತಗೊಳ್ಳಲ್ಲ, ಊಟ ತಗೊಳ್ಳಲ್ಲ, ಹಂಗೆ ಇದ್ದು ಜೀವ ಬಿಟ್ಟು ಬಿಡ್ತೀನಿ ಅಂದ್ರೆ ಮಹಾ ಘೋರಾತಿ ಘೋರ ಪಾಪ.
ಗೊತ್ತಿದೆಯಾ? ಅದಕ್ಕೆ 8 ವರ್ಷದ ಒಳಗಿನ ಮಕ್ಕಳಿಗೆ ಬಾಲರು ಅಂತ ಹೇಳ್ತೇವೆ. ಸೊ ಅವರಿಗೆ ಮಡಿ ಇಲ್ಲ, ವ್ರತ ಇಲ್ಲ, ಅವ್ರು ತಿನ್ಬೋದು. 80 ವರ್ಷ ದಾಟಿ ಬಿಟ್ಟಿದೆ, ಅಲ್ಲೂ ಉಪವಾಸ ಮಾಡಿಸ್ತಕ್ಕಂಥದ್ದಿಲ್ಲ. ಆಯ್ತು, ವಯಸ್ಸಾದವ್ರು ನಮ್ಮ ಮುಂದ್ಗಡೆ ಇರಬೇಕು, ಅವ್ರ ಅನುಭವ ನಮಗಿರ್ಬೇಕು. ಅವ್ರ ಅನುಭವ ನಮಗ್ ಬೇಕು, ಅವ್ರನ್ನ ಮಲಗಿಸ್ಬಿಡೋದಲ್ಲ ಅಂತ ಕೆಲಸ ಮಾಡಿಬಿಟ್ಟಿರಿ. ಸೊ ಏಕಾದಶಿಗೆ ಯಾರು ಪ್ರಸಾದ ಸೇವಿಸಬಾರದು, ಸೇವಿಸಬೇಕು, ಹೇಗ್ ಸೇವಿಸಬೇಕು, ಇದೆಲ್ಲ ಗೊತ್ತಾಯ್ತು ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ